ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಏನು ಅಂದರೆ ಡಬಲ್ ಆ್ಯಕ್ಟಿಂಗ್ ಸಿಲಿಂಡ್ರನ್ನ ಯೂಸ್ ಮಾಡಿಕೊಂಡು ಆ್ಯಂಡ್ ಗೇಟ್ ಮತ್ತು ಆರ್ ಗೇಟ್ ಯಾವ ಥರ ಮಾಡೋದು ಅಂತ ನೋಡಿ. ಫಸ್ಟ್ ಯಾವ ಗೇಟ್ ಮಾಡೋಣ ಅಂದರೆ ಆ್ಯಂಡ್ ಗೇಟ್ ಮಾಡೋಣ. ಆ್ಯಂಡ್ ಗೇಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಿರೋದು ಬಂದುಬಿಟ್ಟು ಒಂದು ಡಬಲ್ ಆ್ಯಕ್ಟಿಂಗ್ ಸಿಲಿಂಡರು ಮತ್ತು ಒಂದು 5/2 ಸಿಂಗಲ್ ಸೈಡ್ ಸೊಲನಾಯ್ಡ್ ಆಪರೇಟೆಡ್ ಡೈರೆಕ್ಷನ್ ಕಂಟ್ರೋಲನ್ನು ಯೂಸ್ ಮಾಡ್ತೀವಿ. ಇದ್ರ ಕನೆಕ್ಷನ್ ಏನು ಬರುತ್ತೆ ಅಂದರೆ ಆಲ್ರೆಡಿ ನಮ್ಮದು ಮ್ಯಾನಿಫೋಲ್ಡಿಂದ ಸೊಲನಾಯ್ಡಿಗೆ ಕನೆಕ್ಷನ್ ಡೈರೆಕ್ಷನ್ ಕಂಟ್ರೋಲಲ್ಲಿ ಕನೆಕ್ಷನ್ ಇನ್ಪುಟ್ ಕನೆಕ್ಷನ್ ಇರೋದ್ರಿಂದ ನಾನು ಏನು ಮಾಡ್ತೀನಿ, ಡೈರೆಕ್ಟ್ಲಿ ಡಿ ಸಿ ಔಟ್ಪುಟ್ನ ತೊಗೊಂಡು ಸಿಲಿಂಡರ್ಗೆ ಕನೆಕ್ಟ್ ಮಾಡ್ತೀನಿ. ಇದು ಬಂದುಬಿಟ್ಟು ಇನ್ಪುಟ್ ಕನೆಕ್ಷನ್. ಮೀನ್ಸ್ ಇಷ್ಟು ಮಾಡಿದ್ರೆ ನಿಮ್ಮದು ನ್ಯೂಮ್ಯಾಟಿಕ್ ಕನೆಕ್ಷನ್ ಮುಗಿಯುತ್ತೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಒಂದು ವೈರ್ನ ತೊಗೊಂಡು ಒಂದು ಪ್ರೋಬ್ನ 24 ವೋಲ್ಟ್ಸ್ಗೆ ಕನೆಕ್ಟ್ ಮಾಡಿ ನಾವು ಕನೆಕ್ಟ್ ಮಾಡಿರೋ ಸೊಲನಾಯ್ಡು ಯಾವುದು ಎಲ್ಲಿ ವೈರಿಂಗ್ ಮಾಡಿದ್ದಾರೆ ಅಂತ ತಿಳ್ಕೊಬೇಕು. ಇದಕ್ಕೆ 1A ಅಲ್ಲ 2Aಗೆ ಕನೆಕ್ಟ್ ಮಾಡಿದಾಗ ನಮ್ಮದು ಸೊಲನಾಯ್ಡ್ ಎನರ್ಜೈಸ್ ಆಯಿತು. ಅದರಿಂದ ನಾನು ಏನು ಮಾಡ್ತೀನಿ, ಇಲ್ಲಿಂದ ತೊಗೊಂಡು ಇದಕ್ಕೆ ಕನೆಕ್ಟ್ ಮಾಡಿದ್ದೀನಿ. ಈಗ ಆ್ಯಂಡ್ ಗೇಟ್ ಲಾಜಿಕ್ನ ನಾವೇನು ಮಾಡೋಣ, PLCಯಲ್ಲಿ ಬರೆದು ಎಕ್ಸಿಕ್ಯೂಟ್ ಮಾಡೋದು ನೋಡಿ. ಸರ್ಕ್ಯೂಟ್ ಬರೆದಾದ್ಮೇಲೆ ನ್ಯೂಮ್ಯಾಟಿಕ್ ಸಪ್ಲೈ ಕೊಟ್ಟು ಇಲ್ಲಿ ಏನಾಗುತ್ತೆ, ನೀವು ಒಂದು ಪುಷ್ ಬಟನ್ ಪ್ರೆಸ್ ಮಾಡಿದಾಗ ಸರ್ಕ್ಯೂಟ್ ಆನ್ ಆಗುತ್ತೆ, ಬಟ್ ಸಿಲಿಂಡರ್ ಎಕ್ಸ್ಟೆಂಡ್ ಆಗಲ್ಲ. ನಾವು ಬರೆದಿರೋ ಲಾಜಿಕ್ ಪ್ರಕಾರ ಏನಾಗಬೇಕು ಅಂದರೆ ಎರಡೂ ಪುಷ್ ಬಟನ್ ಪ್ರೆಸ್ ಮಾಡಿದಾಗ ಮಾತ್ರ ಸಿಲಿಂಡರ್ ಆ್ಯಕ್ಚುಯೇಟ್ ಆಗಬೇಕು. ಆ್ಯಂಡ್ ಗೇಟಲ್ಲಿ ಹತ್ತಿಲ್ಲ, ಎರಡೂ ಪ್ರೆಸ್ ಮಾಡಿದಾಗ ಮಾತ್ರ ನಮ್ಮ ಸಿಲಿಂಡರ್ ಎಕ್ಸ್ಟೆಂಡ್ ಆಯಿತು, ಬಿಟ್ಟರೆ ಸಿಲಿಂಡರ್ ರಿಟ್ರಾಕ್ಟ್ ಆಗ್ತಿದೆ. ಇದೇ ಥರ ಸೇಮ್ ಆರ್ ಗೇಟ್ ಮಾಡಬೇಕಂದ್ರೆ ನಿಮ್ಮ ಕನೆಕ್ಷನ್ ಎಲ್ಲ ಸೇಮ್ ಇರುತ್ತೆ, ಜಸ್ಟ್ ಸರ್ಕ್ಯೂಟ್ ಒಂದು ಚೇಂಜ್ ಮಾಡಬೇಕು. ಈಗ ನಾವು PLCಯಲ್ಲಿ ಸರ್ಕ್ಯೂಟ್ ಯಾವ ಥರ ಚೇಂಜ್ ಮಾಡೋದು ಅಂತ ನೋಡಿ. ಏರ್ ಸಪ್ಲೈನ ಆನ್ ಮಾಡಿ ನಾವು ಆರ್ ಗೇಟ್ ಸರ್ಕ್ಯೂಟ್ ಬರೆದಿರೋದ್ರಿಂದ ಏನಾಗಬೇಕು, ನಮಗೆ ಯಾವುದೇ ಒಂದು ಪುಷ್ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಮ ಸಿಲಿಂಡರ್ ಎಕ್ಸ್ಟೆಂಡ್ ಆಗುತ್ತೆ. ಈಗ ನೋಡಿ, 0.0 ಪ್ರೆಸ್ ಮಾಡಿದ್ರೆ ನಮ್ಮ ಸಿಲಿಂಡರ್ ಆಕ್ಟಿವೇಟ್ ಆಯಿತು, 0.1 ಪ್ರೆಸ್ ಮಾಡಿದ್ರೆ ಸಿಲಿಂಡರ್ ಆಯಿತು, ಎರಡೂ ಪ್ರೆಸ್ ಮಾಡಿದ್ರೆ ನಮ್ಮದು ಸಿಲಿಂಡರ್ ಆಕ್ಟಿವೇಟ್ ಆಗುತ್ತೆ. ಇದು ಆರ್ ಗೇಟ್ನ ಯೂಸ್ ಮಾಡಿಕೊಂಡು ಸಿಲಿಂಡರ್